ಓ ಗಂಗಾ, ಇದು ಕನಸ ನನ್ಸ? ಇದೇನು ನಿಮ್ ಗೆಟಪ್? ಓಹೋ, ಇವ ಗಂಗನ್ನ ಮಾಡ್ಬಿಟ್ಟನ. ಏ ನಿಮ್ಗ ಇದೆಲ್ಲ ಡ್ರೆಸ್ ಚಂದ ಆಗಂಗಿಲ್ರಿ. ಯಾಕ್ರಿ ಹಿಂಗತಿ ಡ್ರೆಸ್ ಹಾಕೊಂಡಿರಿ? ಅದು ಮುಂಜಾನೆ ಬಂದ್ಬಿಟ್ಟಿರಿ. ನನ್ನ ಕನಸ ನನಸ ಒಂದು ಗೊತ್ತಾಗಲ್ದು. ಇದನ್ನ ತಗೊಂಡು ಹೊಟ್ಟೆ ಚುಸ್ತೀನಿ, ಅವಾಗ ಕನಸವ ನನಸವ ಗೊತ್ತಾಗತ್ ನಿನಗ. ಏನ್ರಿ ಜೋಕ್ ಮಾಡ್ತೀರಿ? ಅದನ್ನ ನೀವು ಭಾಳ ಜೋಕ್ ಮಾಡ್ತೀರಪ್ಪ. ಏ ಮಬ್ಬ, ನಾನು ಜೋಕ್ ಮಾಡಕತ್ತಿಲ್ಲ. ಸರಿ ಅಂದ್ರೆ ಇವತ್ತು ನಿನ್ನ ಮುಗ್ಸಾಕಂತ ಬಂದೀನಿ. ನನಗ ಸಿಗಲಾರದ್ದು ಆ ಗಂಗಾಗ ಏನು ಸಿಗಬಾರ್ದ. ಡ್ರಾಮಾ ಡೈಲಾಗ್ ಎಲ್ಲ ಹೊಡೆದ್ಬಿಟ್ರೆ ನನಗೆ ಗೊತ್ತಾಗಂಗಿಲ್ಲ ಅಂತಿದ್ದೀರನ? ಒಂದು ವಿಗ್ ಹಾಕೊಂಡ್ಬಂದೆ, ನನಗೆಲ್ಲ ಗೊತ್ತು. ಇದನ್ನೆಲ್ಲ ಮಾಡಕ್ಕೆ ಹೇಳಿದ್ದ ಕೃಷ್ಣನು ಬಂದಿರ್ಬೇಕಲ್ಲ. ತೆರಿಗೆ ಇವಂಗ್ ಹೇಳಿದ್ರು ಅರ್ಥ ಆಗವಲ್ದ. ಏ ಮಬ್ಬ, ನಾನು ಗಂಗಾ ಅಲ್ಲ ಗೌರಿ, ಗಂಗಾರ ಅಕ್ಕ ನಾನು. ನಿಜಾನ? ನಿಜಾನು. ನಿಂದು ಒಪ್ಕೋ ಬಿಟ್ಕೋ ಅದನ್ನ ತಗೊಂಡು ನಾ ಏನ್ ಮಾಡ್ಲಿ? ಆದ್ರೆ ಇವತ್ತು ಮಾತ್ರ ನಿನ್ನ ಮ್ಯಾಕ್ ಕಳ್ಸಿ ಬಿಡ್ತೀನಿ. ಅಲ್ಲ, ನಾ ಏನು ತಪ್ಪು ಮಾಡೀನ್ರಿ? ನೀವು ಯಾಕೆ ಅಷ್ಟಕ್ಕೂ ನಿಮ್ಮ ಬಗ್ಗೆ ಅವ್ರು ಹೇಳಿನೂ ಇಲ್ಲ? ಅವ್ರು ಹೇಳಂಗಿನೂ ಇಲ್ಲ. ಅವ್ರಿಗೆ ನಾನು ಬೇಡಾಗಿನಿ, ಅದಕ್ಕೆ ಅವ್ರು ಯಾರು ಸುಖವಾಗಿರ್ಬಾರ್ದು. ಅವಳದ ಅಲ್ಲ ಗಂಗಾ, ನೀ ಮದುವೆ ಮಾಡ್ಕೊಳಕ್ ಕೊಟ್ಟಿಲ್ಲ, ಅಕ್ಕಿಯಿಂದನೇ ಇವತ್ತಿನ ದಿನ ನಾ ಹಿಂಗತಿ ಆಗಿರೋದು. ನನ್ನ ಕಡೆಯಿಂದ ಎಲ್ಲ ಕಿತ್ಕೊಂಡ್ಲಕ್ಕಿ, ಅದಕ್ಕೆ ಆಕಿಗೆ ಸುಖ ಸಿಗಬಾರ್ದು. ನಿನ್ನ ಮ್ಯಾಕ್ ಕಳ್ಸಿದ್ರ ಇನ್ನೂ ಲೈಫ್ ಲಾಂಗ್ ಹತ್ಕೊಂತ ಕುಂದಿರ್ಬೇಕು. ನಿನ್ನ ಮ್ಯಾಕ್ ಕಳಿಸ್ತೀನಿ, ತಿನ್ನಾಕ ನೀರ ಕೈ ತುಳಿಬೇಕಾಕಿ. ಇದೊಂದು ಚಾಕು ಹಿಡ್ಕೊಂಬಂದು ಹೆದರ್ಸಿದ್ರೆ ಹೆದರ್ಕೊಂತನಂತ ಮಾಡಿದ್ರನ? ನಾ ಹೆದರಂಗಿಲ್ಲ. ನೀವು ಹಿಂಗತಿ ಇದ್ದಿದ್ದಕ್ಕೆ ನಿಮ್ಮ ಮನೆಯವರು ನೀವೊಬ್ರು ಬದುಕಿರಿ ಅಂತೂ ಹೇಳಿಲ್ಲ. ಥೂ, ಸ್ವಂತ ತಂಗಿಗಿನ ಅನ್ಯಾಯ ಮಾಡಕೊಂಡ್ರಿಲ್ಲ ಎಂತಾರ ನೀವು? ಓ, ನೀನು ಆಕೆ ಮಾತಿ ಮಳ್ಳಾದೇನ? ಆಕೆ ಮಾತಿ ಮಳ್ಳಾಗ್ಲಾರ್ದವ್ರು ಯಾರದಾರ? ಎಲ್ಲಾರ ಆಕೆ ಮಾತಿ ಮಳ್ಳಾಗವ್ರ. ಇವತ್ತು ನಿನ್ನ ಮುಗಿಸಣ ಹೋಗುದು. ಮಾಯಕ್ ಹುಡುಗನ ಮ್ಯಾಗ ಹಲ್ಲೆ ಮಾಡಕೊಂತೀಯ? ಇವತ್ತು ಮಾಡ್ತೀನಿ ನಿನಗ. ನಿನ್ನ ನಿನ್ನ ಐತಡಿ. ನೀನು ಕೆಟ್ಟ ಕೆಲ್ಸಕ್ಕ ಯಾವತ್ತೂ ನಾ ಬಿಡಂಗಿಲ್ಲ. ಎಂತ ತಾಯಿ ಹೊಟ್ಯಾಗ, ಎಂತ ತಂದಿ ಹೊಟ್ಯಾಗ ಎಂತ ಹುಟ್ಟ್ಯಾಳ ನೋಡು. ಅಯ್ಯ ಅಯ್ಯ ಅಯ್ಯ, ನಾನು ಯಾರೇ ತಗತ್ತೀರಿ? ನಾನು ಕೂದಲ ಬಿಡ್ರಿ. ಅಯ್ಯೋ, ಇವ್ರೇನು ಮನುಷ್ಯರ ಅಥವಾ ಏನು ದೇವನ? ಒಂದು ಅರ್ಥನ ಆಗ್ತಾ ಇಲ್ಲಲ್ಲಪ್ಪ. ಆದರೆ ಬೇರೆ ನಶಿನಾಗ ಬಂದ್ಬಿಟ್ಟ. ಈಕೆ ಮನುಷ್ಯರು ಇರಾಕಿಲ್ಲ, ಇವಳು ಇರಾಕಿಲ್ಲ ಭೂಮಿ ಮೇಲೆ. ಯಪ್ಪ, ಗಾಳಿಗೆಲ್ಲ ತೆಲ್ಲಾಡಕತ್ತಾಳಂದ್ರೆ ಏನು? ನಾ ಒಂದು ನಿಮಿಷ ಇಲ್ಲಿ ನಿಂದ್ರದ್ದು ಬೇಡ, ಏನಾರು ಯಾಕಾಗೋಲ್ದಕ್ಕ. ಮೊದ್ಲಕ್ಕ ಗಂಗಾ ಫೋನ್ ಹಚ್ತೀನಿ, ಏನಂತ ವಿಷಯ ತಿಳ್ಕೊಂತೀನಿ. ಯಪ್ಪ ಬೇಡ. ಯಾರು ಬಿಡ್ರಿ, ನನ್ನ ಬಿಡ್ರಿ. ಇನ್ನ ಬಿಡ್ತೇನೆ ಬಾ, ಅಲ್ಲಿ ಹೋಗಿ ನಿಮ್ಮ ಮೌನ ಮುಂದೆ ಹೋಗಿತೀನಿ, ಅವಾಗ ಗೊತ್ತಾಗುತ್ತೆ ನಿನಗೆ. ಇಲ್ಲಿಂದ ಹೆಣಾಗೆ ಹೋಗ್ತೀವೇನೋ ಅಂತ ಅನ್ಸಕತ್ತೈತಿ. ನಮಗಂಕರು ಯಾ ದಾರಿನೂ ಇಲ್ಲ, ಎಲ್ಲ ದಾರಿ ಮುಚ್ಚಾವ. ನನಗಂಕರು ಹಸು ತಡ್ಕೊಳಕ್ಕಾಗವಲ್ದ. ಈ ಪರಿಸ್ಥಿತಿ ಯಾರಿಗೂ ಬರಬಾರ್ದಪ್ಪ ಭಗವಂತ. ಆಕೆಗೆ ಎಷ್ಟರ ಕೆಟ್ಟ ಗುಣ ಇರ್ಬೇಕ ಆ ಗೌರಿಗೆ. ಸಹಾಯಕ ಪರಿಸ್ಥಿತಿ ಆಗದೀನಿ. ನನಗೆ ಹೆಂಡತಿ ಮಕ್ಕ ನೋಡಕ್ಕಾಗವಲ್ದು ಮಾವ. ಏನ್ ಮಾಡ್ಬೇಕು? ಈ ಮನೆ ಬಿಟ್ಟು ಎಲ್ಲಿ ಹೊರಗೆ ಹೋಗಕ್ಕೂ ಆಗವಲ್ದು ನಮಗ. ಅವ್ರು ಎಷ್ಟು ತಂದು ಕೊಡ್ತಾರ ಅಷ್ಟ್ರಾಗ ತಿಂದ್ಕೊಂಡಿರ್ಬೇಕು. ಇಲ್ಲೇ ತಿನ್ನೋದು, ಇಲ್ಲೇ ಮಕ್ಕೊಳೋದು, ಇಲ್ಲೇ ಇರೋದಂದ್ರ ಏಟಂತ ಇರೋದಯ್ಯವ್ವ. ಯಪ್ಪ ದೇವ್ರ, ಯಾರೂ ಇಲ್ಲೇ ಕಾಣಂಗಿಲ್ಲ ಅಂತೇಳಿ ಈಗ ಇಲ್ಲಿ ಬಂದದೀವಿ. ಇಲ್ಲಿ ಬಂದು ನಮ್ಗೆ ಬೆನ್ನು ಹತ್ತಿದ ಬೇತಾ ಅಂತಾರ, ಬೆನ್ನು ಹತ್ತಿಬಿಟ್ಟ. ನಮ್ಮನ್ನ ಯಾರು ಕಾಪಾಡ್ತಾರಪ್ಪ ಭಗವಂತ? ಪಾಪ ಇವ್ರ ಪರಿಸ್ಥಿತಿ ನನ್ನ ಕೈಲಿ ನೋಡಕ್ಕಾಗವಲ್ದು. ಎಷ್ಟು ಕ್ರೂರ ಇದಾಳಪ್ಪ ಆ ಗೌರಿ. ಮನುಷ್ಯಳ ಇನ್ ದನ ನೋಂತಿನ್ನ, ಆ ಮೃಗಕ್ಕಿನ್ನ ಹತ್ತದ. ಯವ್ವ, ನನ್ನ ಮಗನ ಉಳಿಸ್ಕೊಳೋ ಅಂತ ಅದೃಷ್ಟ ನನಗಿಲ್ಲ ಅಂತ ಅನ್ಸಾಕತ್ತದ ಬೇ. ಯಾಕಂಗಂತೀಯವ್ವ? ದೇವ್ರು ಯಾರು ರೂಪದಾಗಾರ ಬಂದು ಕಾಪಾಡ್ತಾನೆ ಬಿಡು. ಇಲ್ಲವ್ವ, ಮುಗೀತು ನಮ್ಮ ಕತೆ. ಇನ್ನು ನಮ್ಮನ್ನ ಯಾರು ಕಾಪಾಡಕ್ಕಾಗಂಗಿಲ್ಲ ಬೇ. ನನ್ನ ಮಗನ ಆಶೆ ಬಿಟ್ಟು ಬಿಡ್ಬೇಕು. ಹೊಟ್ಟೆ ಎಸ್ಕೊಂಡು ಎಷ್ಟಂತ ಇರಲಿ, ಬರೀ ಗಂಜಿ ಕುಡ್ಕೊಂಡು ಇರೋಕ್ಕಾಗತ್ತೆ? ನೀ ಹೇಳ್ಬೇ ನೋಡೋಣ. ಅದು ಅಕ್ಕಿ ತುಸ ಕೊಟ್ಟಿರ್ತಾಳ, ಹೀಟ ಗಂಜಾಗ ಹೆಂಗಂತ ಇರೋದು ಬೇವ. ಇಡೀ ಗಂಜಿ ಕುಡಿದ್ರೆ ಹೆಂಗಿರಕ್ಕಾಗತ್ತೆ ಹೇಳಿ ನೋಡೋಣ. ಇವ್ರನ್ನ ಹಂಗೆ ಹೋಗ್ಬರ್ರಿ ಅಂದ್ರೂ ಆಗಂಗಿಲ್ಲ. ಈ ಹೆಂಗೆ ಮಾಡ್ಬೇಕು? ನನ್ನ ನಿಜ ರೂಪನೂ ತೋರ್ಸಕ್ಕಾಗಲ್ಲ. ಏನು ಮಾಡಲಿ? ಮಾಡ್ತೀನಿ. ಪಾಪ ಅನ್ಸುತ್ತ. ಇವ್ರನ್ನ ಆದಷ್ಟು ಇಲ್ಲಿಂದ ಬಿಡಿಸ್ಬೇಕು. ಆ ಗೌರಿಗೆ ಒಂದು ಗತಿ ಕಾಣಿಸ್ಬೇಕು. ನಮ್ಗೆ ಇಷ್ಟೊಂದು ಕಿರಿಕಿರಿ ಮಾಡಕತ್ತಾಳಂದ್ರೆ ಇನ್ನು ಅಪ್ಪ ಹೋಗ್ಬಿಡ್ತಾಳ ಆಕಿ. ಎಲ್ಲಾರಿಗೂ ಮಾಡ್ತಾಳಾಕಿ. ಇದ ವೇಷನ ಬರೋಬ್ಬರಿ. ಏನ್ರವ? ಯಾರು ಯವ ನೀನು? ಮಕ್ಕ ಹಿಂಗೆ ತುಂಬ ದಬ್ಬ ಹೊಚ್ಕೊಂಡ್ ಯಾರು ಯವ ನೀನು? ಮಕ್ಕನಾರ ತೋರಿಸು. ಬರೀ ಬೀಳಿಸ್ ಅಟ್ಟ ಕಾಣ್ತತ್ ನಿನ್ನ ಮಕ್ಕ. ಯಾರು ನೀನು? ಹೆದರಕ್ಕೆ ಹೋಗ್ಬೇಡ್ರಿ, ನಾನು ನಿಮ್ಮನ್ನ ಬಿಡ್ಸಾಕಂತ ಬಂದೀನಿ. ನನ್ನ ಪಾರವಕ್ಕರ ಕಳ್ಸ್ಯಾರ. ಇಲ್ಲಿಲ್ಲ, ಇದೆಲ್ಲ ಸುಳ್ಳು. ನನಗೆ ಯಾಕೋ ಸಂಶಯ ಬರಕತ್ತೈತಣ್ಣ.
ಇದು ಗೌರಿದು ಇನ್ನೊಂದು ನಾಟಕ ಅನ್ಸುತ್ತೆ. ನನಗೂ ಹಂಗೆ ಅನ್ಸಕತ್ತೈತಿ. ಅಲ್ಲ ಮುಖನೂ ತೋರಿಸ್ತಾ ಇಲ್ಲ ಸರಿಯಾಗಿ, ಬರೀ ಬಿಳಿಸಟ ಕಾಣಿಸುತ್ತೆ ಇವ್ರ ಮುಖ. ಇವ್ರು ಯಾರಂತನೂ ಗೊತ್ತಿಲ್ಲ. ಹೊರಗೆ ದಾಂಡಿಗರು ನಿಂತಾರ. ಇವರು ಅದು ಹೆಂಗೆ ಅವ್ರನ್ನ ಕಣ್ ತಪ್ಪಿಸಿ ಬಂದ್ರೆ ಅದನ್ನ ಹೇಳಾಕ ಹೊತ್ತಿಲ್ಲ. ನಾನು ಅವ್ರ ಕಣ್ಣಿಗೆ ಕಾರ್ಪುಡಿ ಗೊಜ್ಜಿ ಬಂದೀನಿ. ನಾನಕ್ರು ಕರಿ ಹೇಳ್ತೀನಿ, ಪಾರವ್ರನ್ನ ಕಳ್ಸ್ಯಾಳ ನಮ್ಗೆ. ಮೊದ್ಲೇಕ ಇಲ್ಲಿಂದ ಹೊಂಡ್ರಿ, ಕದ ತೆಗ್ದೀನಿ, ಲಗುನ ಹೊಂಡ್ರಿ. ಯಾರು ನೀನು? ಇಂಥ ಹೊತ್ತನೇ ಬೇಕಾ? ಯಾರು ಏನು ಎತ್ತ ಅಂತೇಳಿ ನೀವು ಒಂದು ಹೋಗ್ರಿ. ಆಮೇಲೆ ನೀವೆಲ್ಲಿ ಹೋಗ್ಬೇಕು ಗೊತ್ತನ? ಆ ಪಾಳ ಬಂಗ್ಲೆ ಐತ್ಲ, ಅಲ್ಲಿ ಹೋಗ್ರಿ. ಅಲ್ಲೇ ಗೌರಿ ಸಿಗ್ತಾಳ, ಅಲ್ಲೇ ಗೌಡ್ರನ್ನ ಕುಡ್ಯಾಕ ಪಾರವಕ್ಕನು ಅಲ್ಲೇ ಬರ್ತಾಳ. ನೀವು ಅಲ್ಲೇ ಹೋಗ್ರಿ. ಸುಳ್ಳು ಹೇಳಕತ್ತಿಲ್ಲ ಹೌದಿಲ್ಲ? ಸುಳ್ಳು ಹೇಳಿ ಯಾ ನರ್ಕಕ್ಕೆ ಹೋಗ್ಲೇವ? ಇಲ್ಲ, ನನ್ನ ನಂಬು. ದೇವ್ರನ್ನ ನಂಬ್ತಿರೋದಿಲ್ಲ? ನಂಬ್ತೀವಿ. ಆದ್ರೆ ನಿನ್ನ ಮುಖ ಚಂದಾಗ ತೋರ್ಸವಲ್ಲ ನೀನು, ಅದಕ್ಕೆ ಹೆಂಗೆ ನಂಬುದಂತ. ಮುಖದಾಗ ಏನೈತವ ಮದ್ದು ಬ್ಯಾಡ ನನ್ನ ಮುಖ ತೋರ್ಸೋದು. ಯವ್ವ ನನ್ನ ಮುಖ ಅಕ್ರಾಳ ವಿಕ್ರಾಳ ಐತಿ. ನನ್ನ ಮುಖ ನೋಡಿದ್ರೆ ನೀವು ಹೆದರ್ತೀರಿ. ಬ್ಯಾಡ ಬ್ಯಾಡ, ಈ ಮುಖ ನೋಡಿದ್ರೆ ನೀವು ಹೆದರ್ತೀರಿ. ಅಕ್ರಾಳ ವಿಕ್ರಾಳ ಐತವ, ಬ್ಯಾಡ. ಊರು ಹೊರಗೆ ಒಂದು ಹೊಸ ಮನೆ ಐತ್ಲ, ಅಲ್ಲೇ ಗೌಡ್ರನ್ನ ಕಟ್ಟಾಕಿರ. ಪಾರವನ ಅಲ್ಲಿ ಹೊಕ್ಕ. ನೀವು ನಡ್ರಿ, ನಿಂದ್ರಬೇಡ್ರಿ, ನಡ್ರಿ. ನಿಮ್ಮಿಂದ ಭಾಳ ಉಪಕಾರ ಆತ್ರಿ. ಮೊದ್ಲೇಕ ಜಾಗ ಖಾಲಿ ಮಾಡ್ರಿ ಅಪ್ಪ. ನೀವು ಅಷ್ಟು ದೂರ ನಾವು ಹೋಗ್ಬೇಕಂದ್ರೆ ಆಗುತ್ತಾ? ನಮ್ಗೆ ಬರೀ ಗಂಜಿ ಕುಡ್ಸಾಳ 3 ದಿನ, ಹೊಟ್ಟೆಗೆ ಊಟಿಲ್ಲ, ಎದ್ದು ನಿಂದ್ರಕ್ಕಾಗಲ್ದು ನಮ್ಗೆ. ಅಯ್ಯೋ, ನಾ ಗಾಡಿ ತಂದು ನಿಂದಿರ್ಸೀನಿ, ಆ ಗಾಡಿ ಹತ್ತಿ ಹೋಗ್ಬಿಡ್ರಿ ನೀವು. ಆದರೂ ಏನು ಮಾಡಿ ಯಾರು ಎಲ್ಲಿ ನನಗೆ ಸಂಶಯನ ಬರಕತ್ತೈತಿ ಮಾವ. ನಾಟಕ ಮಾಡ್ಕೊಂಡು ಮತ್ತೆ ಇನ್ನೇನು ಹೊಸ ನಾಟಕ ತೆಗದ್ಲನ ಅಂತ ಅನಿಸ್ತತಿ. ಲಗುನ ಹೋಗ್ರಿ. ನೋಡಿಲ್ಲೇ ಇದ್ರಾಗ ಯಾವುದೇ ತರದಂತ ಮೋಸಿಲ್ಲ. ನನ್ನ ಮುಖ ತೋರಿಸಿದ್ನಿ ಅಂದ್ರೆ ನೀವು 1 ನಿಮಿಷ ಅಲ್ಲ ಎದಿ ಹೊಡ್ಕೊಂತೀರಿ ನೀವು. ಅದಕ್ಕೆ ನಾನು ನನ್ನ ಮುಖ ತೋರ್ಸವಲ್ಲ. ಮೊದ್ಲಕ್ಕೆ ನೀವು ಜಾಕಲ್ಲ ಮಾಡ್ರಿ. ಇಷ್ಟು ಹೇಳಕತ್ತಾಳಂದ್ರೆ ನಡ್ರಿ ಅಪ್ಪ, ಈ ನರಕದಿಂದ ಹೋಗು ನಡ್ರಿ. ಈ ನರಕದಿಂದ ಪಾರಾಗಿ ಹೋಗು ನಡ್ರಿ. ದೇವರು ನಮ್ದು ಇದನ್ನ ಕೇಳಿ, ಕಷ್ಟ ಕೇಳಿ ಕಳಿಸ್ದಂಗ ಅದನ್ನ ನಡ್ರಿ, ಹೋಗುನು. ಗೌಡ್ರ, ಪಾರು ಪಾರು, ನಿಮ್ಗೇನೋ ಆಗಿಲ್ಲೋದಿಲ್ಲ? ಇಲ್ಲ ಪಾರು, ನನಗೇನೂ ಆಗಿಲ್ಲ. ಆದ್ರೆ ನೀನು ನೋಡ್ತೀನಿ ಇಲ್ಲೋ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಆ ಪಾಪಿ ಎಲ್ಲಿ ಏನು ಮಾಡ್ತಾಳೋ ಅಂತ ಅನಿಸ್ಬಿಟ್ಟಿತ್ತು. ಸರಿಯಾದ ಟೈಮಿಗೆ ಗುರುಬಸಮ್ಮ ಬರ್ಲಿಕ್ಕಂದ್ರೆ ನಮ್ಮ ಪರಿಸ್ಥಿತಿ ಏನಿತ್ತೇನ? ಹೌದ್ರಿ, ಇವತ್ತು ಗುರುಬಸಮ್ಮ ಕೈ ಇರ್ಲಿಕ್ಕಂದ್ರೆ ನಮ್ಮ ಪರಿಸ್ಥಿತಿ ಏನಿತ್ತೇನ? ಹೊಟ್ಟೆಗಿದ್ದಾಗ ನಮ್ಮ ಮಕ್ಕಳಿಗೆ ಏನೂ ಆಗಬಾರ್ದಂತೇಳಿ ನಾವು ಎಷ್ಟು ಕಾಳಜಿಯಿಂದ ಇರ್ತೀವಿ. ಆದ್ರೆ ಮಕ್ಕಳು ದೊಡ್ಡವರಾದ್ಮೇಲೆ ನೋಡ್ರಿ ಹೆಂಗ್ ಮಾಡ್ಬಿಟ್ಲ ನಮ್ಮ ಮಗಳು. ಪಾರು, ಅದು ನಿನ್ ತಪ್ಪಲ್ಲ ಪಾರು, ನನ್ನ ತಪ್ಪು. ನೀನು ಹೇಳೇ ಹೇಳ್ತಿದ್ದಿ ರೀ, ಮಕ್ಕಳನ್ನ ಅತಿ ಮುದ್ದು ಮಾಡಬೇಡ್ರಿ, ತಪ್ಪು ಮಾಡ್ದಾಗ ತಿದ್ದಿ ಬುದ್ಧಿ ಹೇಳ್ರಿ ಅಂತಂದು. ಆದ್ರೆ ನಾನು ಬುದ್ಧಿ ಹೇಳೇ ಇಲ್ಲ. ನಾ ತಲೆ ಮ್ಯಾಗ ಹತ್ತಿ ಮೆರೆಸ್ಕೊಂಡ್ಬಿಟ್ಟೆ. ಅದಕ್ಕೆ ಹಂಗತಿ ಆಗ್ಬಿಟ್ಲೆ ನಮ್ಮ ಮಗಳು. ನಮ್ಮ ಮಗಳು ಅಂತ ಹೇಳ್ಕೊಳಕ್ಕೂ ನಾಚಿಕಾಗತ್ತೆ ಪಾರು. ನನ್ನ ಪ್ರಾಣನ ತೆಗಿತಿದ್ಲೋ ಏನೋ ಅಂತ ಅನ್ಸುತ್ತ. ಇಷ್ಟು ಕ್ರೂರ ಇದ್ಲ ನನ್ನ ಮಗಳು ಅಂತ ಅನ್ಸಕತ್ತೈತಿ ಪಾರು. ಈ ಸಡಗರಕ ದೇವರು ಯಾಕೆ ನನಗ ಇಂಥ ಮಗಳನ್ನು ಕೊಟ್ಟಿದ್ದಾನ? ಹುಟ್ಟದಾಗ ಅಯ್ಯೋ ಎಷ್ಟು ಸಂಭ್ರಮ ಪಡ್ತೀವಿ ನಮ್ಮ ಮಕ್ಕಳು ಅಂತೇಳಿ. ಆದ್ರ ಇವರು ನಮ್ಮ ಎದಿಗೆ ಒದ್ದು ನಮಗೆ ಮೋಸ ಮಾಡಿದ್ರೆ ಹೆಂಗಾಗುತ್ತೆ ಹೇಳ್ರಿ? ಈ ಸಡಗರಕ ಯಾಕಪ್ಪ ಬೇಕು ನಮ್ಮ ಮಕ್ಕಳು? ನನಗೂ ಹಂಗ ಅನಿಸ್ತು ಪಾರು. ಇಲ್ಲ, ನಮ್ದು ಏನೋ ಒಂದು ಕರ್ಮ ಐತಿ. ಕರ್ಮಲ್ಲ ಪಾರು, ನಂದು ತಪ್ಪು ಐತಿ. ನಾನು ಪಾಪ ಮಾಡೀನಿ. ಪಾಪ ಆ ಗುರುಬಸಮ್ಮ ಆಕಿ ತಪ್ಪು ಮಾಡಿದ್ಲು ಇಲ್ಲ ಅಂತಲ್ಲ. ಆದ್ರ ನಾನು ಕೃಷ್ಣಗ ಬಹಳ ಅನ್ಯಾಯ ಮಾಡಿಬಿಟ್ಟೆ. ಪಾಪ ಆ ಮಗು ಏನು ತಪ್ಪು ಮಾಡಿತ್ತ? ಆ ಮಗುವಿನ ಮನಸ್ಸು ಬಹಳ ಹುಸಿದೆ. ಆಮೇಲೆ ನನ್ನ ದೇವರು ಹೆತ್ತ ಮಗಳ ಕೈಲಿ ಹಿಂಗತಿ ಮಾಡಿಸ್ಬಿಟ್ಟೆ ಪಾರು. ಇಷ್ಟಕ್ಕೆಲ್ಲ ನಾ ಕಾರಣ, ನೀನಲ್ಲ. ಕೃಷ್ಣ ಅಪ್ಪ ಅಂತ ಬಂದ್ರ ನಾ ದುಗುಸ್ ಹೋಗಿದ್ದೆ. ಆ ದೇವ್ರು ಅದಕ್ಕೆ ನನಗೆ ಇಂಥ ಶಿಕ್ಷೆ ಕೊಟ್ಟ. ನನಗೆ ಆಗ್ಬೇಕಾದಿದ್ದ ಪಾರು. ನನಗೊಬ್ಬವಂಗ ಶಿಕ್ಷೆ ಕೊಡ್ಬೇಕಿತ್ತು. ಆದ್ರೆ ನಿಮಗೆಲ್ಲ ಕಷ್ಟ ಕೊಟ್ಟನಲ್ಲ ಆ ದೇವ್ರು, ಅದಕ್ಕೆ ನನಗೆ ತ್ರಾಸ ಆಗತ್ತಿದ್ದು. ಅಪ್ಪ ಹಂಗತಿ ಅನ್ಕೋಬೇಡ್ರಿ. ನಾನು ಯಾವತ್ತೂ ಅದನ್ನ ಯಾವುದೋ ಮನಸ್ಸಿನಾಗ ಇಟ್ಕೊಂಡಿಲ್ರಿ ಅಪ್ಪ. ನೀವು ಮನಸ್ಸಿಗೆ ತಾಪ ಮಾಡ್ಕೋಬೇಡ್ರಿ ಅಪ್ಪ. ಅವ್ವ, ಸಮಾಧಾನ ಮಾಡಪ್ಪನ. ನನ್ನ ಮಗನ ಕೃಷ್ಣ ನನಗೆ ಕ್ಷಮಿಸ್ಬಿಡಪ್ಪ. ಏನೋ ಒಂದು ತಪ್ಪು ನಡೆದಿತ್ತು, ನಿಮ್ಮ ತಪ್ಪು ಮಾಡಿದ್ಲ. ಆದ್ರೆ ನಾನು ನಿನಗೆ ಶಿಕ್ಷೆ ಕೊಟ್ಬಿಟ್ಟೆ, ನನಗೆ ಕ್ಷಮಿಸ್ಬಿಡಪ್ಪ. ನಾ ಹಂಗತಿ ನಡ್ಕೋಬಾರ್ದಿತ್ತು. ದಯವಿಟ್ಟು ನನಗೆ ಕ್ಷಮಿಸ್ಬಿಡು ಅಪ್ಪ. ಹಂಗತಿ ಅನ್ನಕ್ಕೆ ಹೋಗ್ಬೇಡ್ರಿ. ನೀವು ಕ್ಷಮೆ ಎಲ್ಲ ಕೇಳಕ್ಕೆ ಹೋಗ್ಬೇಡ್ರಿ. ನೀವು ದೊಡ್ಡವ್ರಪ್ಪ. ದೊಡ್ಡವರು ಸಣ್ಣವ್ರನ್ನ ಕ್ಷಮೆ ಕೇಳ್ಬಾರ್ದು. ನಮ್ಗೆ ಒಳ್ಳೇದಾಗಂಗಿಲ್ಲ. ದೊಡ್ಡವರು ಸಣ್ಣವ್ರನ್ನ ಕ್ಷಮೆ ಕೇಳ್ಬಾರ್ದು ಅಂತ ಮಕ್ಕಳಿಗೆ ಶ್ರೇಯಸ್ಸಲ್ಲ ಅಂತೇಳಿ ಅವನ ಅಂದಿದ್ದು. ನೋಡಪ್ಪ, ನಾನು ಪಾರು ನಿನ್ನ ಮತ್ತು ಗಂಗಾನ ಸಾಕಿದ್ಲ, ಹೆಂಗೆ ಬೆಳೆಸಾಳ. ನಾನು ಗೌರಿನ ಬೆಳೆಸಿದೆ. ಹೆಂಗೆ ಬೆಳೆಸಿನಿ ನೋಡಿ, ನಾನು ನೆತ್ತಿ ಮ್ಯಾಗ ಇಟ್ಕೊಂಡ್ಬಿಟ್ಟೆ. ಗಂಡ ಮಗನ ಥರದಾಳ ಈಕೆ ಅಂತೇಳಿ ಎದ್ದು ಬಿಸಿ ಅಡ್ಡಾಡ್ತಿದ್ದೆ. ಆಕೆ ಕೇಳಿದ್ದೆಲ್ಲ ತಂದು ಕೊಟ್ಟೆ. ಆಕೆ ಏನು ಮಾಡಿದ್ರು ಎಸ್ 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 ಅಂತ ಅನ್ಕೊಂತ ಹೋದೆ. ಇವತ್ತಿನ ದಿನ ನನಗೆ
ಬೆನ್ನಿ ಚೂರಿ ಹಾಕ್ಬಿಟ್ಲ, ಎದಿ ಮ್ಯಾಗ ಒದ್ಬಿಟ್ಲು. ಸಣ್ಣಾಕಿದ್ದಾಗ ಎದಿ ಮ್ಯಾಗ ಕುಂದರ್ಸ್ದಾಗ ಉದಿತಿದ್ಲ, ಅವಾಗ ನಗತಿದ್ದೆ, ನೋಡ್ ನನ್ನ ಮಗಳು ಹೆಂಗ್ ಉದಿತಾಳಂತ ಹೇಳಿ. ಈಗ ಈಗ ಬೆನ್ನಿ ಚೂರಿನ ಹಾಕ್ಬಿಟ್ಲು. ಅವಾಗ ಸಣ್ಣವ್ರಿದ್ದಾಗ ಒದ್ದಾಗ ನಗತೀವಿ, ದೊಡ್ಡವರಾದ್ಮೇಲೆ ಅವಾಗ ಅರ್ಥ ಆಗುತ್ತ ನಮ್ಮಂತವ್ರಿಗೆ ಆಗ್ಲೇಬೇಕು. ಮಕ್ಕಳನ್ನ ಹದ್ವಸ್ತಿನಾಗ ಇಟ್ಟು ಬೆಳೆಸ್ಬೇಕಂತಾರಲ್ಲ, ಸುಳ್ಳಲ್ಲಪ್ಪ. ಆಯ್ತಪ್ಪ, ಸಮಾಧಾನ ಮಾಡ್ಕೊಳ್ರಿ. ಮಾವ ಆಗುದಾಗ ಹೋಗೈತಿ, ಇನ್ನು ಸಮಾಧಾನ ಮಾಡ್ಕೊಳ್ರಿ. ಅವ್ವ ಎಲ್ಲಾರನು ಆರಾಮದಾರಲ್ಲ, ಎಲ್ಲಾರನು ಬಿಡಿಸ್ಕೊಂಬಂದಿ. ಅವಳೆಲ್ಲಗಳ ಮಾನ್ಗಿಡಿ ಗೌರಿ ಪರಕ ಕರ್ಕೊಂಬಂದಿನಿ, ಬಾ. ಇವತ್ತು ಮಾತ್ರ ಕಿನ್ ಸುಮ್ಮನೆ ಬಿಡಂಗಿಲ್ಲ, ಆಕೆಗೆ ಮಾತ್ರ ಸರಿಯಾಗಿ ಪಾಠನ ಕಲಿಸ್ತೀನಿ. ಊರು ಮಾಡ್ಗೇಡಿ ಎಲ್ಲರೂ ಆರಾಮದಾರ ಇಲ್ಲಿವ. ನನ್ನ ಅಳಿಯ ಹೆಂಗದನ್ ಹೇಳ, ನಿನ್ನ ಅಳಿಯ ಮತ್ತು ದೊಡ್ಡ ಅಳಿಯ ಸಣ್ಣ ಅಳಿಯ ಎಲ್ಲರೂ ಆರಾಮದಾರ. ಹಂಗ ಗೌರಿನೂ ಅದಾಳ, ಗಂಗನೂ ಬಂದಾಳ. ಬಾ, ಗೌರಿನ ಅಲ್ಲೇ ಒಂದು ಕೊನೆಯಾಗ ಕೂಡಿ ಹಾಕಿ ಬಂದೀನಿ, ಬಾ. ನಾನೇ ಶಿಕ್ಷೆ ಕೊಡ್ಬೇಕಾಕಿಗೆ, ಮರಿಲಾರ್ದಂತ ಶಿಕ್ಷೆ ಕೊಡ್ತೀನಿ ಆಕಿಗೆ. ಇದ್ರದ್ದು ಮುಂದಿನ ಭಾಗ ರಾತ್ರಿ ಹಾಕಿನ್ರಿ, ನೋಡ್ರಿ. ಯಾಕಂದ್ರೆ ಈ ಕತೆ ಇವತ್ತೇನಿ ಕಂಡೀಷನ್ ನಾ ಮುಗಿಸ್ಲೇಬೇಕ್ರಿ. ರಾತ್ರಿ ಇನ್ನೊಂದು ಎಪಿಸೋಡ್ ಹಾಕಿನಿ, ನೋಡ್ರಿ. ಗೌರಿಗೆ ಏನು ಶಿಕ್ಷೆ ಕೊಡ್ತಾಳ ಪಾರಕ್ಕ ಅಂತೇಳಿ ತಪ್ಪದ ನೋಡ್ರಿ. ಎಷ್ಟೋ ಮಂದಿ ಕಮೆಂಟ್ ಮಾಡಿದ್ರಿ, ಇಲ್ಲ ಈ ಕತೆ ಮುಗಿಸ್ಬೇಡ್ರಿ, ಚಂದ ಐತೆ ಅಂತೇಳಿ. ಬ್ಯಾಡ್ರಿ, ಇದು ಅಂದ್ರೆ ರಬ್ಬರ್ ಥರ ಎಳೆಯೋದು ಬ್ಯಾಡ್ರಿ. ಭಾಳ ದಿನ ಆತ್ರಿ ಕತೆ ಹಾಕಕತ್ತ, ಮತ್ತು ಹೊಸ ಸ್ಟೋರಿ ನಾಳೆಯಿಂದ ಚಲೋ ಮಾಡ್ತೀನಿ. ನೋಡ್ರಿ, ಅದು ಭಾಳ ಅಂದ್ರೆ ಭಾಳ ಚಂದ ಐತಿ, ಅದನ್ನು ಇಷ್ಟಪಡ್ತೀರಿ. ಇದ ಎಪಿಸೋಡ ಮುಗಿಸ್ಬೇಕಂತ ಮಾಡಿದ್ದೆ, ಬ್ಯಾಡ್ರಿ ಭಾಳ ಉದ್ದಾಗತ್ತೆ. ಅದಕ್ಕೆ ನಾನು ಇವತ್ತು ಒಂದೇ ಬಳಿಯ ಹೂಗಳು ಹಾಕಂಗಿಲ್ಲ, ರಾತ್ರಿ ಇದ್ರದ್ದು ಕಂಟಿನ್ಯೂ ವಿಡಿಯೋನ ಹಾಕ್ತೀನಿ, ಹಾಕ್ಬಿಟ್ಟು ಮುಗಿಸ್ತೀನಿ ರೀ. ದಯವಿಟ್ಟು ಯಾರು ಬೇಸರ ಮಾಡ್ಕೋಬೇಡ್ರಿ, ನಾ ಹೊಸ ಕತೆ ಬರ್ತೈತಿ. ಅದನ್ನ ಹಿಂಗೆ ಇಷ್ಟಪಟ್ಟು ನೋಡ್ತೀರಿ ಅಂತೇಳಿ ನನಗೆ ಗೊತ್ತೈತಿ. ಹೊಸ ಕತೆ ಜೊತೆ ಹೊಸ ಕತೆ ನಾಳೆ ಬರ್ತೈತಿ, ನಾಳೆ ನೋಡ್ರಿ. ಹಂಗೆ ಇದ್ರದ್ದು ಮುಂದಿನ ಭಾಗ ರಾತ್ರಿ 7:30 ಬರ್ತೈತಿ ರೀ ವಿಡಿಯೋ, ಅದನ್ನು ನೋಡ್ರಿ.